ಫ್ರೆಂಡ್ಸ್, ನಾವು ಮೊದಲು ಜಿಮ್ಮಿಗೆ ಹೋಗ್ಬೇಕಾದ್ರೆ ನಮ್ಮ ವರ್ಕೌಟ್ ಅನ್ನ ಹೇಗೆ ಸ್ಟಾರ್ಟ್ ಮಾಡೋದು? ಬೇಗ ನಮ್ಮ ಬಾಡಿಯಲ್ಲಿ ಒಳ್ಳೆಯ ರೀತಿ ಬಾಡಿ ಮಾಸ್, ಒಳ್ಳೆಯ ಒಂದು ಶೇಪ್ ಅನ್ನ ತರಬೇಕಂದ್ರೆ ನಾವು ಹೇಗೆ ಜಿಮ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು, ಇದ್ರ ಬಗ್ಗೆನೇ ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಮೊದಲು ನೀವು ಏನ್ ಮಾಡ್ತೀರಾ, ನಾನು ಜಿಮ್ಮಿಗೆ ಹೋಗ್ತೀನಿ ಅಂತ ಅದಕ್ಕೆ ಬೇಕಾದ ಸುಮಾರು ಗ್ಯಾಜೆಟ್ ಎಲ್ಲ ನೀವು ತಗೊಳ್ತೀರಾ ತಾನೆ. ಅದು ಏನಂದ್ರೆ ಜಿಮ್ಮಿಗೆ ಹೋಗ್ಬೇಕಾದ್ರೆ ಯೂಸ್ ಮಾಡೋ ಗ್ಲೌಸ್, ಶೂಸ್, ಸುಮಾರು ಜಿಮ್ ಡ್ರೆಸ್ಸಸ್, ಟವಲ್, ವಾಟರ್ ಬಾಟಲ್, ಈ ರೀತಿ ಸುಮಾರು ವಸ್ತುಗಳನ್ನ ನಾವು ತಗೋತೀವಿ. ಈ ರೀತಿ ಒಂದು ಹೈಪ್ ಅನ್ನ ನೀವು ಸೃಷ್ಟಿ ಮಾಡ್ಲೇಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಒಂದು ದೊಡ್ಡ ಹೈಪ್ ಅನ್ನ ತೋರಿಸಿ ಸ್ವಲ್ಪ ದಿನ ಆದ್ಮೇಲೆ ಜಿಮ್ಮಿ ಹೋಗದೆ ಇರೋ ರೀತಿ ಮಾಡ್ಲೇಬಾರ್ದು. ಮೊದಲು ನೀವು ಜಿಮ್ಮಿ ಹೋದ್ಮೇಲೆ ನಿಮಗೇನ್ ಬೇಕು ಅಂತ ಗೊತ್ತಾಗುತ್ತೆ, ಆಮೇಲೆ ಅದನ್ನ ತಗೊಳ್ಳಿ. ಮೊದಲೇ ಎಲ್ಲವನ್ನ ತಗೊಂಡು ಜಿಮ್ಮಿ ಹೋಗದೆ ಸುಮ್ನೆ ವೇಸ್ಟ್ ಆಗೋದ್ ಬೇಡ. ಫ್ಲೋ ಆಗಿ ಏನೇನ್ ಬೇಕೋ ಅದನ್ನ ದಿನ ಹೋಗ್ತಾ ತಗೊಳ್ಳಿ. ಜಿಮ್ಮಿ ಹೋಗ್ಬೇಕಾದ್ರೆ ಅದಕ್ಕೇನೆಲ್ಲ ಬೇಕೋ ಅದನ್ನ ತಗೋಬೇಕು ಅಂತ ಅದ್ರಲ್ಲಿ ಮಾತ್ರ ನೀವು ಫೋಕಸ್ ಮಾಡ್ಲೇಬಾರ್ದು. ನೀವು ವರ್ಕೌಟ್ ಅಲ್ಲಿ ಫೋಕಸ್ ಮಾಡ್ಬೇಕು. ಇದು ಎಲ್ರೂ ಮಾಡೋ ಒಂದು ದೊಡ್ಡ ಮಿಸ್ಟೇಕ್ ಆಗಿದ್ರಿಂದ ಇದನ್ನ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ 1 ಮಂತ್ ಕೂಡ ಕರೆಕ್ಟ್ ಆಗಿ ಜಿಮ್ಮಿ ಹೋಗಲ್ಲ, ಆದ್ರೆ 1000 ಗಟ್ಲೆ ಈ ರೀತಿ ಗ್ಯಾಜೆಟ್ ಅನ್ನ ನೀವು ತಗೊಂಡಿಟ್ಟಿರ್ತೀರಾ. ಈ ರೀತಿ ಮಿಸ್ಟೇಕ್ ನಿಮ್ಗೆ ಬರಬಾರ್ದು ಅಂತ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಒಂದು ವರ್ಕೌಟ್ ಅನ್ನ ಮಾಡ್ತಾ ಇದೀರ ಅಂದ್ರೂ ಕೂಡ ಫಸ್ಟ್ ಮಾಡ್ಬೇಕಾದ ವಿಷಯ ಅಂದ್ರೆ ಅದು ವಾರ್ಮ್ ಅಪ್ ಮಾಡದೆ ವರ್ಕೌಟ್ ಮಾಡ್ಲೇಬಾರ್ದು. ಬರೀ 5 ಮಿನಿಟ್ಸ್ ಚೆನ್ನಾಗಿ ವಾರ್ಮ್ ಅಪ್ ಆದ್ರೆ ಸಾಕು. ವಾರ್ಮ್ ಅಪ್ ಅಂದ್ರೆ ನಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡೋದು. ಅದು ಏನಕ್ಕಂದ್ರೆ ನೀವು ಮಾಡೋ ವರ್ಕೌಟ್ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ನಿಮ್ಮ ದೇಹದಲ್ಲಿ ಆವಾಗ ನಡೆಯೋ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಪವರ್ಫುಲ್ ಆಗಿರ್ಬೇಕು. ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗಿ ಇದ್ದಾಗ ನೀವು ಯಾವುದೇ ರೀತಿ ಜಿಮ್ ವರ್ಕೌಟ್ ಅನ್ನ ಮಾಡ್ಲೇಬಾರ್ದು. ಸೊ ಅದಕ್ಕೋಸ್ಕರ 5 ಮಿನಿಟ್ಸ್ ಚೆನ್ನಾಗಿ ವಾರ್ಮ್ ಅಪ್ ಮಾಡಿ. ನೀವು ವಾರ್ಮ್ ಅಪ್ ಮಾಡದೆ ಡೈರೆಕ್ಟ್ ಆಗಿ ಲಿಫ್ಟಿಂಗ್ ಏನಾದ್ರೂ ಮಾಡ್ಬಿಟ್ರೆ ಆ ರೀಸನ್ ಇಂದ ನಿಮ್ಗೆ ಸ್ಟ್ರೆಚ್ ಮಾರ್ಕ್ಸ್, ಇಂಜುರಿ ಇದರ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ವಾರ್ಮ್ ಅಪ್ ಮಾಡೋದಕ್ಕೆ ಸ್ಟ್ರೆಚಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಜಂಪಿಂಗ್ ಮಾಡ್ಬೋದು, ಸ್ಕಿಪ್ಪಿಂಗ್ ಮಾಡ್ಬೋದು, ಹೀಗೆಲ್ಲ ಮಾಡ್ಬೋದು. ನೆಕ್ಸ್ಟ್ ಜಿಮ್ಮಿಗೆ ಹೋಗ್ಬೇಕಾದ್ರೆ ನಾವು ಮಾಡೋ ಒಂದು ದೊಡ್ಡ ಮಿಸ್ಟೇಕ್ ಏನಂದ್ರೆ ಸುಮಾರು ವರ್ಕೌಟ್ ಮಾಡೋದು. ನಿಮ್ಗೆ ಜಿಮ್ ಟ್ರೈನರು 15 kg ತಗೊಂಡು 15 ಮೂವ್ಮೆಂಟ್ಸ್ 3 ಸೆಟ್ ಮಾಡಿ ಅಂತ ನಿಮ್ಮ ಹತ್ರ ಹೇಳ್ತಾರೆ. ಆದ್ರೆ ನಿಮ್ಗೆ ಏನನ್ಸುತ್ತೆ, ನಂಗೆ ಬರೀ 15 ನಾನು ಅದಕ್ಕಿಂತ ಜಾಸ್ತಿನೇ ಎತ್ತಿನಲ್ಲ, ಇಲ್ಲ ಅಂತ ನೀವು 25 ಕಿಲೋಸ್ ಅನ್ನ ಹಾಕೋತೀರಾ. ಅದರಲ್ಲೂ 3 ಸೆಟ್ ಅಲ್ಲ, ನನ್ನಿಂದ 4 ಸೆಟ್ ಮಾಡಕ್ಕಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಆದ್ರೆ ಈ ಆಟಿಟ್ಯೂಡ್ ಅನ್ನೋದು ರಾಂಗ್. ಜಿಮ್ ಟ್ರೈನರ್ ನಿಮಗೆ ಹೇಳ್ಕೊಡೋ ಎಲ್ಲವೂ ಕೂಡ ಒಂದು ಕರೆಕ್ಟ್ ಆದ ಕ್ಯಾಲ್ಕುಲೇಷನ್. ಜಿಮ್ಮಿಗೆ ಹೋಗ್ಬೇಕಾದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಎಲ್ಲ ವರ್ಕೌಟ್ ಅನ್ನ ತುಂಬಾ ಫಾಸ್ಟ್ ಆಗಿ ಮುಗಿಸಿದ್ರೆ 20 ಮೂವ್ಮೆಂಟ್ಸ್ ಮಾಡೋ ಜಾಗದಲ್ಲಿ 50 ಮೂವ್ಮೆಂಟ್ಸ್ ಅನ್ನ ಮಾಡ್ಬಿಟ್ರೆ ಬೇಗ ರಿಸಲ್ಟ್ ಸಿಗುತ್ತೆ, ಹೀಗೆಲ್ಲ ಯೋಚನೆ ಮಾಡ್ತೀರಾ. ಅದು ಮಾತ್ರ ಅಲ್ಲ, ಅಲ್ಲಿದ್ದ ಎಲ್ಲಾ ಮಿಷಿನರಿ ಅಲ್ಲಿ ಸ್ವಲ್ಪ ಎಲ್ಲದರಲ್ಲೂ ವರ್ಕೌಟ್ ಮಾಡಬೇಕು ಅಂತ ಈ ರೀತಿ ಸುಮಾರು ಬ್ಲೈಂಡ್ ಫ್ಲೈತ್ ನಮ್ಮಲ್ಲಿರುತ್ತೆ. ಈ ರೀತಿ ಎಲ್ಲ ಜಿಮ್ ಅಲ್ಲಿ ವರ್ಕೌಟ್ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಜಿಮ್ ಅನ್ನೋದು ಒಂದು ಕರೆಕ್ಟ್ ಆದ ಮಸಲ್ ಸೈಜ್ ಅನ್ನ ಯೂಸ್ ಮಾಡೋ ಒಂದು ಜಾಗ. ಕೆಲವು ಸೀಕ್ರೆಟ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಎಷ್ಟು ಸ್ಲೋ ಆಗಿ ವರ್ಕೌಟ್ ಮಾಡ್ತಿರೋ ಅಷ್ಟು ಫಾಸ್ಟ್ ಆಗಿ ನಿಮ್ಗೆ ಮಸಲ್ ಗ್ರೋತ್ ಬರುತ್ತೆ. ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಮಸಲ್ಸ್ ಅನ್ನ ಟಾರ್ಚರ್ ಮಾಡದೆ ವರ್ಕೌಟ್ ಮಾಡ್ತಿರೋ, ಸ್ವಲ್ಪ ಈಸಿಯಾಗಿ ನೀವು ಮಾಡ್ತಿರೋ ಅಂದ್ರೆ ನಿಮ್ಮ ಮಸಲ್ ಟೈರ್ಡ್ ಆಗತ್ತಲ್ಲ, ಆಮೇಲೆ 5 ಮೂವ್ಮೆಂಟ್ಸ್ ಆಗಿ ಮಾಡ್ಬೇಕು. ಆವಾಗ್ಲೇ ಮಸಲ್ ಗ್ರೋತ್ ಸಿಗುತ್ತೆ. ಹಾಗೆ ಮಾಡಿಲ್ಲ ಅಂದ್ರೆ ಮಸಲಿಗೆ ಖಂಡಿತ ಇಂಜುರಿ ಆಗುತ್ತೆ. ಅದು ಏನಕ್ಕಂದ್ರೆ ಒಂದೇ ದಿನದಲ್ಲಿ ಬಾಡಿಯನ್ನ ಕ್ರಿಯೇಟ್ ಮಾಡಕ್ಕಾಗಲ್ಲ, 1 ಮಂತಲ್ಲೂ ಆಗಲ್ಲ. ಇದೊಂದು ಗ್ರಾಜುವಲ್ ಪ್ರೋಸೆಸ್. ಆದ್ರಿಂದ ಜಿಮ್ಮಿಗೆ ಹೋಗಿ ಗ್ರೀಡಿಯಾಗಿ ಬದಲಾಗಬಾರ್ದು. ಜಿಮ್ ಅದಕ್ಕೆ ತಕ್ಕಂತ ಜಾಗ ಅಲ್ಲ. ಅದು ಮಾತ್ರ ಅಲ್ಲ, ಒಂದು ಹೆಲ್ದಿಯಾದ ಜಿಮ್ ವರ್ಕೌಟ್ ಟೈಮ್ ಎಷ್ಟು ಗೊತ್ತಾ? 1 ಅವರ್. ಅದು ನಿಮ್ಮ ವಾರ್ಮ್ ಅಪ್ ಎಲ್ಲವೂ ಸೇರಿಸಿ ಜಿಮ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕಾದ ಟೈಮ್ 1 ಅವರ್. ಆದ್ರೆ ಅದಕ್ಕಿಂತ ಜಾಸ್ತಿ 3 ಅವರ್ ಎಲ್ಲ ವರ್ಕೌಟ್ ಮಾಡೋರು ಇರ್ತಾರೆ. ಅವರೆಲ್ಲ ಒಂದು ಸ್ಪೆಷಲ್ ಟೈಮ್ ಅಲ್ಲಿ ಬಾಡಿನ ಇಂಟೆನ್ಸ್ ಆಗಿ ಬಿಲ್ಡ್ ಮಾಡ್ಬೇಕು ಅಂತ ಮಾಡೋರು. ಸಾಧಾರಣವಾಗಿ ನಾವು ರುಟೀನ್ ಆಗಿ ಮಾಡ್ಬೇಕಾದ್ರೆ ಅದು 1 ಅವರ್ಗಿಂತ ಜಾಸ್ತಿ ಆಗ್ಬಾರ್ದು. ಅದು ಬಾಡಿ ಟಾರ್ಚರಿಂಗ್. ಸೈಂಟಿಫಿಕ್ ಎವಿಡೆನ್ಸ್ ಏನ್ ಗೊತ್ತಾ? 1.5 ಅವರ್ಗಿಂತ ಜಾಸ್ತಿ ನೀವು ವರ್ಕೌಟ್ ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹೀಗೆ ಸೈಂಟಿಫಿಕ್ ರಿಸರ್ಚ್ ಎಲ್ಲ ಹೇಳುತ್ತೆ. ಇದರಿಂದ ನಿಮ್ಗೆ ಮಸಲ್ ಬ್ರೇಕ್ ಡೌನ್ ಉಂಟಾಗಬಹುದು. ಸೊ ಆದ್ರಿಂದ ಗಮನದಲ್ಲಿಡಿ. ಬೇಗ ಮಸಲ್ ಅನ್ನ ಗ್ರೋತ್ ಮಾಡಬಹುದು ಅಂತ ಅನ್ಕೊಳ್ಳೇಬಾರ್ದು. ಬಾಡಿ ಬಿಲ್ಡಿಂಗ್ ಅನ್ನೋದು ಒಂದು ಸ್ಲೋ ಪ್ರೋಸೆಸ್. ಇದನ್ನ ನೀವು ನಿಮಗೆ ಹೇಳ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಸ್ಟೇ ಹೈಡ್ರೇಟೆಡ್. ಅಂದ್ರೆ ವರ್ಕೌಟ್ ನ ಮಧ್ಯ ಸ್ವಲ್ಪ ನೀರನ್ನ ನೀವು ಕುಡಿತಾ ಇರಬೇಕು. ನೀರನ್ನೇ ಕುಡಿದ್ರೆ ನೀವು ವರ್ಕೌಟ್ ಮಾಡ್ಲೇಬಾರ್ದು. ಇದರಿಂದ ನಿಮ್ಮ ದೇಹ ಡಿಹೈಡ್ರೇಟ್ ಆಗುತ್ತೆ. ಈ ರೀತಿ ಆದ್ರೆ ನಿಮ್ಮ ದೇಹಕ್ಕೆ ತುಂಬಾ ಟಯರ್ಡ್ ಆಗುತ್ತೆ. ಆದ್ರಿಂದ ನೀರನ್ನ ಕೈಲಿಡ್ಕೊಂಡು ಆವಾಗ ಸ್ವಲ್ಪ ಸಿಪ್ ಮಾಡ್ತಾ ಇರಬೇಕು. ಈ ರೀತಿ ಕುಡಿಯೋದಕ್ಕೆ ನಿಮ್ಗೆ ಯೂಸ್ಫುಲ್ ಆದ ಒಂದು ಬಾಟಲ್ ಅನ್ನ ಇಟ್ಕೊಳ್ಳಿ. ಇದರಿಂದ ನೀವು ತುಂಬಾ ಈಸಿಯಾಗಿ ನೀರನ್ನ ಕುಡಿಬಹುದು. ಆದ್ರೆ ಒಂದನ್ನ ನೆನಪಿಟ್ಕೊಳ್ಳಿ, ನೀವು ಜಾಸ್ತಿ ನೀರನ್ನ ಕುಡಿಲೇಬಾರ್ದು. ವರ್ಕೌಟ್ ಆದ್ಮೇಲೆ ಕೂಡ ಜಾಸ್ತಿ ನೀರನ್ನ ಕುಡಿಬಾರ್ದು. ಈ ರೀತಿ ಕುಡಿಯೋದು ಜಿಮ್ ಟೈಮ್ ಅಲ್ಲಿ ಒಳ್ಳೇದಲ್ಲ. ಸಿಪ್ ಮಾಡಿ ಸ್ವಲ್ಪ ಕುಡಿಬೇಕು. ಇದೇ ನಾವು ವರ್ಕೌಟ್ ಮಾಡ್ತಾ ನೀರನ್ನ ಕುಡಿಯೋ ಒಂದು ವಿಧಾನ. ಇದರಿಂದ ನಿಮ್ಮ ವರ್ಕೌಟ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ, ದೇಹ ಹೈಡ್ರೇಟ್ ಆಗುತ್ತೆ. ಇನ್ನೊಂದು ವಿಷಯವನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಅದು ಏನಂದ್ರೆ ಫೋಕಸ್ ಆನ್ ಕಾಂಪೌಂಡ್ ಮೂವ್ಮೆಂಟ್ ಅಲ್ಲಿ ಗಮನ ಕೊಡಿ. ಪುಷ್ ಅಪ್ಸ್, ಪುಲ್ ಅಪ್ಸ್, ಬೆಂಚ್ ಪ್ರೆಸಸ್, ಕ್ವಾಡ್ಸ್, ಡೆಡ್ ಲಿಫ್ಟ್ಸ್,
ಇದೆಲ್ಲವೇ ಬೆಸ್ಟ್ ಎಕ್ಸರ್ಸೈಸಸ್. ಇದೆಲ್ಲವನ್ನ ಏನಕ್ಕೆ ನಾವು ಬೆಸ್ಟ್ ಅಂತ ಹೇಳ್ತೀವಿ? ಇದು ಒಂದೇ ಟೈಮಲ್ಲಿ ಸುಮಾರು ಮಸಲ್ಸ್ಗೆ ವರ್ಕ್ ಅನ್ನ ಕೊಡ್ತೀವಿ. ಈ ರೀತಿ ನಿಮ್ಮ ದೇಹಕ್ಕೆ ಬೇಕಾದ ಒಂದು ಒಳ್ಳೆಯ ಫೌಂಡೇಶನ್ ಸೃಷ್ಟಿ ಮಾಡೋದಕ್ಕೆ ಈ ರೀತಿ ವರ್ಕೌಟ್ ಅನ್ನ ನೀವು ಖಂಡಿತವಾಗಿ ಮಾಡಲೇಬೇಕು. ಈ ಕಾಂಪೌಂಡ್ ವರ್ಕೌಟ್ ನಿಮ್ಮ ದೇಹಕ್ಕೆ ಒಳ್ಳೆ ಸ್ಟ್ರೆಂತ್, ಅದು ಮಾತ್ರ ಅಲ್ಲ, ಒಂದು ಮಸಲ್ ಶೇಪ್ ಅನ್ನ ಸೃಷ್ಟಿ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಿಮ್ಮ ದೇಹದಲ್ಲಿರೋ ಎಲ್ಲಾ ಮಸಲ್ಸ್ಗೆ ವೀಕ್ಲಿ ಒನ್ಸ್ ಆದ್ರೂ ಒಂದು ಸ್ಪೆಷಲ್ ಟ್ರೈನಿಂಗ್ ಅನ್ನ ಕೊಡಬೇಕು. ಒಂದು ವೀಕಲ್ಲಿ 7 ಡೇಸ್ ಇದೆ ಅಲ್ವಾ, ಅದರಲ್ಲಿ ನಮ್ಮ ದೇಹದ ಒಂದೊಂದು ಪಾರ್ಟಿಗೂ ಒಂದೊಂದು ದಿನವನ್ನ ಕೊಡಬೇಕು. ಇದು ಏನಕ್ಕಂದ್ರೆ ನಿಮ್ಮ ದೇಹದ ಎಲ್ಲಾ ಪಾರ್ಟಿಗೂ ರೆಸ್ಟ್ ಕೂಡ ಬೇಕು. ವರ್ಕೌಟ್ ಮಾತ್ರ ಸಾಕಾಗಲ್ಲ, ರೆಸ್ಟ್ ಮುಖ್ಯ. ಇದಕ್ಕೋಸ್ಕರ ಏನ್ ಮಾಡಬಹುದು? ಮಂಡೇ ಚೆಸ್ಟ್ ಮಾಡಬಹುದು, ಟ್ಯೂಸ್ಡೇ ಬ್ಯಾಕ್ಗೋಸ್ಕರ ಮಾಡಬಹುದು, ವೆನ್ಸ್ಡೇ ಶೋಲ್ಡರ್ಗೆ ಮಾಡಬಹುದು, ಥರ್ಸ್ಡೇ ಆರ್ಮ್ಸ್, ಫ್ರೈಡೇ ಲೆಗ್ಸ್ ಮಾಡಬಹುದು, ಸ್ಯಾಟರ್ಡೇ ಒಂದು ಫುಲ್ ಬಾಡಿ ವರ್ಕೌಟ್ ಅನ್ನ ನಾವು ಮಾಡಬಹುದು. ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ವರ್ಕೌಟ್ ಅನ್ನೋದು ತುಂಬಾ ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಸುಮಾರು ಜನ ಮಾಡೋ ಒಂದು ದೊಡ್ಡ ಮಿಸ್ಟೇಕ್ ಏನಂದ್ರೆ ಅವರು ಲೆಗ್ ವರ್ಕೌಟ್ ಅನ್ನ ಸ್ಕಿಪ್ ಮಾಡ್ತಾರೆ. ನೀವು ಮೊದಲು ಗಮನ ಕೊಡೋ ಒಂದು ವಿಷಯ ಏನ್ ಗೊತ್ತಾ? ನಮ್ಮ ದೇಹದ ಎಲ್ಲಾ ಪಾರ್ಟಿಗೂ ಸೇಮ್ ಪ್ರಿಫರೆನ್ಸ್ ಕೊಡಬೇಕು, ಯಾವ್ದಾದ್ರು ಒಂದು ಪಾರ್ಟ್ ಅನ್ನ ಫೋಕಸ್ ಮಾಡಬಾರ್ದು. ನೆಕ್ಸ್ಟ್ ಪಾಯಿಂಟ್, ಡೋಂಟ್ ಓವರ್ಲೋಡ್. ನೀವು ಮಸಲ್ ನ ಬಿಲ್ಡ್ ಮಾಡೋದಿಕ್ಕೆ, ಬಾಡಿನ ಶೇಪಿಗೆ ತರೋದಿಕ್ಕೆ, ಫ್ಯಾಟ್ ಲಾಸ್ ಮಾಡೋದಿಕ್ಕೆ ಜಸ್ಟ್ ಒಂದು ಎಕ್ಸರ್ಸೈಸ್, ಈ ರೀತಿ ಯಾವುದೇ ಒಂದು ಮೆಂಟಾಲಿಟಿಯಲ್ಲಿ ನೀವು ಜಿಮ್ಮಿಗೆ ಹೋದ್ರೂ ಕೂಡ ಇದೆಲ್ಲದರಲ್ಲೂ ವೇಟ್ ಟ್ರೈನಿಂಗ್ ಅನ್ನ ತುಂಬಾ ಗಮನ ಕೊಡಿ. ನೀವು ಯಾವುದೇ ರೀತಿ ವೇಟ್ ವರ್ಕೌಟ್ ಅನ್ನ ಮಾಡಿದ್ರೂ ಕೂಡ ವೀಕ್ಲಿ ಟ್ವೈಸ್ ಕಾರ್ಡಿಯೋ ವರ್ಕೌಟ್ ಅನ್ನ ಮಾಡಲೇಬೇಕು. ನೆಕ್ಸ್ಟ್ ಪಾಯಿಂಟ್, ಕೂಲ್ ಡೌನ್. ಹೇಗೆ ನಾವು ವರ್ಕೌಟ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ತುಂಬಾ ಮುಖ್ಯ ಅಂತ ಹೇಳಿದ್ವಲ್ಲ, ಅದೇ ರೀತಿ ವರ್ಕೌಟ್ ನ ನಂತರ ಕೂಲ್ ಡೌನ್ ಆಗೋದು ಕೂಡ ತುಂಬಾ ಮುಖ್ಯ. ಸುಮಾರು ಜನ ಮಾಡೋ ಒಂದು ತಪ್ಪು ಏನ್ ಗೊತ್ತಾ? ಜಿಮ್ನ ನಂತರ ಸ್ಟ್ರೈಟ್ ಆಗಿ ಹೋಗಿ ಸ್ನಾನ ಮಾಡ್ತಾರೆ. ಆ ರೀತಿ ಮಾಡ್ಲೇಬಾರ್ದು. ನೀವು ಸ್ನಾನ ಮಾಡ್ತಾ ನಿಮ್ಮ ಬಾಡಿ ಫುಲ್ ಹೀಟ್ ಆಗಿರುತ್ತೆ. ನಿಮ್ಮ ದೇಹದ ನಾರ್ಮಲ್ ಟೆಂಪರೇಚರ್, ನಾರ್ಮಲ್ ಹಾರ್ಟ್ ರೇಟ್ ಅದೆಲ್ಲ ಕೂಡ ಬಂದ್ಮೇಲೆನೆ ನಾವು ಸ್ನಾನ ಮಾಡಬೇಕು. ಆ ಟೈಮ್ ತನಕ ನೀವು ಕೂಲ್ ಆಗಿರಿ. ಜಿಮ್ಮಿಗೆ ಹೋಗಿ ಬಂದ್ ಕೂಡಲೇ ನೀವು ಸ್ನಾನ ಮಾಡೋ ಒಂದು ಪರ್ಸನ್ ಆಗಿದ್ರೆ ನಿಮ್ಗೆ ಸುಮಾರು ಕೋಲ್ಡ್ ಪ್ರಾಬ್ಲಮ್ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೂಲ್ ಡೌನ್ ಮಾಡೋದ್ರಿಂದ ನಿಮ್ಮ ಮಸಲ್ ಟೆನ್ಷನ್ ರಿಲೀಸ್ ಆಗುತ್ತೆ. ಇದರಿಂದ ನಿಮ್ಮ ಮಸಲ್ ಸೋರ್ನೆಸ್ ಕೂಡ ಬರೋದೇ ಇಲ್ಲ. ದೇಹದಲ್ಲಿ ಸ್ಕ್ರಾಮ್ಸ್ ಕೂಡ ಇರಲ್ಲ. ನೆಕ್ಸ್ಟ್ ಪಾಯಿಂಟ್, ಕಾನ್ಸಂಟ್ರೇಟ್ ಆನ್ ಪ್ರಾಪರ್ ಫಾರ್ಮ್. ಇದನ್ನ ಮುಂಚೆಯಿಂದನೇ ನೀವು ಗಮನ ಕೊಡ್ಬೇಕು. ಒಂದೊಂದು ವರ್ಕೌಟ್ ಮಾಡ್ತಾ ಕೂಡ ಅದಕ್ಕೆ ಕರೆಕ್ಟ್ ಆದ ಒಂದು ಪಾಸ್ಚರ್ ಇದೆ, ಕರೆಕ್ಟ್ ಆದ ಒಂದು ಮೂವ್ಮೆಂಟ್ ಇದೆ, ಮೂವ್ಮೆಂಟ್ಗೆ ಒಂದು ಸ್ಪೀಡ್ ಇದೆ. ಇದೆಲ್ಲವನ್ನ ನೀವು ವೆಯ್ಟ್ ಅನ್ನ ಎತ್ತೋಕ್ಕಿಂತ ಮುಂಚೆ ವೆಯ್ಟೇ ಇಲ್ಲದೆ ಪೋಸ್ಚರ್ ಅನ್ನ ಕರೆಕ್ಟ್ ಮಾಡಬೇಕು. ನಿಮ್ಮ ಪೋಸ್ಚರ್, ಮೂವ್ಮೆಂಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ನೀವು ಎಷ್ಟೇ ವೆಯ್ಟ್ ಎತ್ತಿದ್ರೂ ಕೂಡ ಅದು ಯೂಸ್ಲೆಸ್. ಆದ್ರಿಂದ ನೀವು ಮೊದಲು ನಿಮ್ಮ ಪೋಸ್ಚರ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಮಾತ್ರ ಅಲ್ಲ, ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ಬೇರೆ ಏನೋ ಇದೆ. ಈ ರೀತಿ ಮೆಂಟಾಲಿಟಿ ಇರ್ಲೇಬಾರ್ದು. ನೀವು ಮಾಡೋ ಆ ವರ್ಕೌಟ್ ಅನ್ನ ನೀವೇ ನೋಡಿ ತುಂಬಾ ಎಂಜಾಯ್ ಮಾಡಿ ಮಾಡಬೇಕು. ನಿಮ್ಮ ಮೈಂಡ್ ಮಸಲ್ ಅಲ್ಲಿ ಇರಬೇಕು, ಮೈಂಡ್ ಮಸಲ್ ಕನೆಕ್ಟಿವಿಟಿ ಇರಬೇಕು. ಈ ರೀತಿ ಒಂದು ಮೈಂಡ್ಫುಲ್ ಸ್ಟೇಜ್ ಅಲ್ಲೇ ಈ ಎಲ್ಲಾ ವರ್ಕೌಟ್ ಅನ್ನ ನೀವು ಮಾಡಬೇಕು. ನೀವೊಂದು ವರ್ಕೌಟ್ ಅನ್ನ ಮಾಡಬೇಕಾದ್ರೆ ನಿಮ್ಮ ಫುಲ್ ಕಾನ್ಸಂಟ್ರೇಷನ್ ಅನ್ನೋದು ಆ ಮಸಲ್ ಅಲ್ಲಿ ಇರಬೇಕು. ನೀವು ವರ್ಕೌಟ್ ಮಾಡ್ತಾ ಒಂದು ಕರೆಕ್ಟ್ ಆದ ಪೋಸ್ಚರ್ ಅನ್ನ ಮೇಂಟೈನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಮಸಲ್ ಗ್ರೋತ್ ಇರಲ್ಲ. ಅದು ಮಾತ್ರ ಅಲ್ಲದೆ ನಿಮ್ಮ ಜಾಯಿಂಟ್ ಅಲ್ಲಿ ಇಂಜುರಿ ಕೂಡ ಬರುತ್ತೆ. ಆದ್ರಿಂದ ನೀವು ಜಿಮ್ ಅಲ್ಲಿರೋ ಎಲ್ಲಾ ಮಷಿನ್ ನ ಸೆಲ್ಫ್ ಆಗಿ ಪ್ರಾಕ್ಟೀಸ್ ಮಾಡ್ಲೇಬಾರ್ದು. ಯಾವ್ದಾರೋ ಒಂದು ಮೂವ್ಮೆಂಟ್ ಅನ್ನ ಸೆಲ್ಫ್ ಆಗಿ ಪ್ರಾಕ್ಟೀಸ್ ಮಾಡಬಾರ್ದು. ಅದೆಲ್ಲವನ್ನ ತಿಳ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಅದನ್ನ ಕೇಳಿ ಕರೆಕ್ಟ್ ಆದ ಮೆಥಡ್ ಅಲ್ಲಿ ನೀವು ಸ್ಟಡಿ ಮಾಡ್ಬೇಕು. ಆವಾಗ ಮಾತ್ರ ನಿಮ್ಗೆ ಒಂದು ಫಾಸ್ಟ್ ಆದ ರಿಸಲ್ಟ್ ಸಿಗುತ್ತೆ, ಇಂಜುರಿ ಕೂಡ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಒಂದೊಂದು 2 ಮಂತ್ಸಿಗೂ ನಿಮ್ಮ ವರ್ಕೌಟ್ ರುಟೀನ್ ಅನ್ನ ಚೇಂಜ್ ಮಾಡಬೇಕು. ಅಂದ್ರೆ ನೀವು ಯಾವಾಗ್ಲೂ ಕೂಡ ಒಂದೇ ವರ್ಕೌಟ್ ಅನ್ನ ಒಂದೇ ಟೈಮ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ದೇಹ ಅದರಲ್ಲೇ ಯೂಸ್ ಟು ಡೂ ಆಗ್ಬಿಡುತ್ತೆ, ಮತ್ತೆ ನಿಮ್ಗೆ ಒಳ್ಳೆ ಗ್ರೋತ್ ಇರಲ್ಲ. ಆದ್ರಿಂದ ನೀವು ಮಂತ್ಲಿ ಒನ್ಸ್ ಮತ್ತೆ 2 ಮಂತ್ಸ್ಗೆ ಒಂದ್ಸತಿ ನಿಮ್ಮ ವರ್ಕೌಟ್ ಸ್ಕೆಡ್ಯೂಲ್ ಅನ್ನ ಚೇಂಜ್ ಮಾಡಬೇಕು. ಸ್ವಲ್ಪ ಹೊತ್ತು ಮುಂಚೆ ಡೇಸ್ ಬಗ್ಗೆ ನಾ ಹೇಳಿದ್ನಲ್ಲ, ಈಗ ಆ ಡೇಸ್ ನಲ್ಲ 2 ಮಂತ್ಸ್ ಆದ್ಮೇಲೆ ಉಲ್ಟಾ ಮಾಡ್ಬಿಡಿ. ಬಾಡಿಗೆ ಇದರಿಂದ ಒಂದು ಶಾಕ್ ಸಿಗ್ಬೇಕು, ಅದು ರುಟೀನ್ ಆಗಿ ಚೇಂಜ್ ಆಗಬಾರ್ದು. ಈ ರೀತಿ ಎಲ್ಲ ಚೇಂಜ್ ಮಾಡಿದ್ರೆ ನಿಮ್ಮ ಬಾಡಿಗೆ ಒಂದು ಹೊಸ ರೀತಿ ವರ್ಕೌಟ್ ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ಸ್ಪೀಡ್ ಆಗಿ ಮಸಲ್ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಡಯಟ್. ಇದು ತುಂಬಾ ಇಂಪಾರ್ಟೆಂಟ್. ಒಂದು ವಿಷಯವನ್ನ ನೀವು ನೆನಪಲ್ಲಿಟ್ಕೊಳ್ಳಿ, ಹಾರ್ಡ್ ಕೋರ್ ಟ್ರೈನಿಂಗ್ ಪ್ಲಸ್ ನೋ ಮೀಲ್ ಪ್ಲಾನ್ ಈಸ್ ಈಕ್ವಲ್ ಟು ನೋ ರಿಸಲ್ಟ್. ಅಂದ್ರೆ ನೀವು ಹೆವಿ ವರ್ಕೌಟ್ ಎಲ್ಲ ಮಾಡ್ತೀರಾ ಆದ್ರೆ ನಿಮ್ಮ ಮೀಲ್ಸ್ ಪ್ಲಾನ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಯಾವುದೇ ರಿಸಲ್ಟ್ ಸಿಗಲ್ಲ. ಅದು ಮಾತ್ರ ಅಲ್ಲ, ಲಾಸ್ ಆಗುತ್ತೆ. ಆದ್ರಿಂದ ನೀವು ವರ್ಕೌಟ್ ಮಾಡ್ತೀರಾ ಅಂದ್ರೆ ಒಂದು ಡಯಟ್ ಪ್ಲಾನ್ ಇಲ್ಲದೆ ನೀವು ಹೋಗ್ಲೇಬಾರ್ದು. ಅದು ಡೇಂಜರ್. ಅದು ಸ್ಪೆಷಲ್ ಆಗಿ ಏನೂ ಅಲ್ಲ, ನೀವು ಬ್ಯಾಲೆನ್ಸ್ ಆಗಿ ಒಂದು ಡಯಟ್ ಅನ್ನ ಪ್ಲಾನ್ ಮಾಡಬೇಕು. ಆ ಫುಡ್ ಅಲ್ಲಿ ನಿಮ್ಗೆ ಬೇಕಾದ ಎಲ್ಲವೂ ಇರಬೇಕು. ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಕಾರ್ಬೋಹೈಡ್ರೇಟ್ ಬೇಕು, ಒಳ್ಳೆ ಪ್ರೋಟೀನ್ ಬೇಕು, ಹೆಲ್ದಿ ಫ್ಯಾಟ್ ಎಲ್ಲ ಇರಬೇಕು, ವೈಟಮಿನ್ ಮತ್ತೆ ಮಿನರಲ್ಸ್ ಇರಬೇಕು. ನಾವು ಮಾಡೋ ಅಡಿಗೆಯಲ್ಲಿ ಇದೆಲ್ಲ ಇದೆ, ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಏನ್ ಮಾಡ್ಬೇಕಾಗಿಲ್ಲ. ಆದ್ರೆ ನಮ್ಮ ಫುಡ್ ಯಾವಾಗ್ಲೂ ಮೋನೋಟೋನ್ ಆಗಿ ಇರಬಾರ್ದು. ಈ ರೀತಿ ನ್ಯೂಟ್ರಿಯನ್ಸ್ ಎಲ್ಲ ಇರುತ್ತಲ್ಲ, ಆ ರೀತಿ ಒಂದು ಫುಡ್ ಅನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಷ್ಟೇ. ಅದಕ್ಕೊಂದು ಸ್ಕೆಡ್ಯೂಲ್ ಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನೀವು ವರ್ಕೌಟ್ ಮಾಡೋದಾಗಿದ್ರೆ ನಿಮ್ಗೆ ಖಂಡಿತವಾಗಿ ರೆಸ್ಟ್ ಬೇಕೇ ಬೇಕು. ಒಂದು ವಿಷಯವನ್ನ ತಿಳ್ಕೊಳ್ಳಿ, ನಮ್ಮ ಬಾಡಿ ಗ್ರೋ ಆಗೋದು ನಾವು ವರ್ಕೌಟ್ ಮಾಡ್ತಾ ಇರ್ತೀವಲ್ಲ ಆವಾಗ ಅಲ್ವೇ ಅಲ್ಲ, ನಾವು ನಿದ್ದೆ ಮಾಡ್ತಾ. ನಾವು ವರ್ಕೌಟ್ ಮಾಡ್ಬೇಕಾದ್ರೆ ನಮ್ಮ ಬಾಡಿಗೆ ಏನೆಲ್ಲ ಸಿಗುತ್ತೋ ಅದೆಲ್ಲವೂ ಒಂದು ಗ್ರೋತ್ ಆಗಿ ಬೆಳೆಯೋದು ನಾವು ನಿದ್ದೆ ಮಾಡ್ತಾ. ಇದರಿಂದ ನೀವು ಚೆನ್ನಾಗಿ ರೆಸ್ಟ್ ಮಾಡಿಲ್ಲ ಅಂದ್ರೆ ನೀವು ಎಷ್ಟೇ ವರ್ಕೌಟ್ ಮಾಡಿದ್ರೂ ಕೂಡ ಅದು ವೇಸ್ಟ್.
ಅದರಿಂದ ನಿಮ್ಗೆ ಇನ್ನೊಂದು ಸಜೆಷನ್, ನೀವು ವೀಕ್ಲಿ 5 ಡೇಸ್ ವರ್ಕೌಟ್ ಮಾಡಿದ್ರೆ ಸಾಕು. 2 ಡೇಸ್ ಅನ್ನ ರೆಸ್ಟಿಗೆ ಬಿಡಿ. ಅದು ಮಾತ್ರ ಅಲ್ಲದೆ ನೈಟ್ ಅಲ್ಲಿ ನೀವು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. 6 to 7 hours ಖಂಡಿತ ನಿದ್ದೆ ಮಾಡಲೇಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಹ್ಯಾವ್ ಪೇಷನ್ಸ್. ಒಂದು ಫಿಟ್ನೆಸ್ ಗೋಲ್ ಅನ್ನೋದು 4-5 ಡೇಸ್ ಅಲ್ಲಿ ನಾವು ಸೃಷ್ಟಿ ಮಾಡಕ್ಕಾಗಲ್ಲ. ಇದು ಬೇಗ ಉಂಟಾಗುವ ವಿಷಯ ಅಲ್ವೇ ಅಲ್ಲ. ನೀವು ಜಿಮ್ಮಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಮಜಲ್ ಇರುತ್ತಲ್ಲ, ಅವ್ರನ್ನೆಲ್ಲ ನೋಡಿ ಅವ್ರ ರೀತಿನ ನಾವು ಕೂಡ ಆಗ್ಬೇಕು ಅಂತ ಅನ್ಸುತ್ತೆ. ಅದು ಮಾತ್ರ ಅಲ್ಲದೆ ನಮ್ ಜೊತೆ ವರ್ಕೌಟ್ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರ ನಾವು ಪರ್ಫಾರ್ಮರ್ ಅಂತ ತೋರ್ಸೋದಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಏನೇನೋ ಮಾಡ್ತಾ ಇರ್ತೀರಾ. ಆದ್ರೆ ಜಿಮ್ ನ ರುಟೀನ್ ಆ ರೀತಿ ಆಗ್ಲೇಬಾರ್ದು. ಜಿಮ್ ಅನ್ನೋದು ಒಂದು ಎಮೋಷನಲ್ ಏರಿಯಾ ಅಲ್ವೇ ಅಲ್ಲ, ಇದೊಂದು ಇಂಟೆಲೆಕ್ಚುವಲ್ ವಿಷಯ. ಅದಕ್ಕೋಸ್ಕರ ಒಂದು ಪ್ಲಾನ್ ಬೇಕು. ಸುಮಾರು ಜನ 6 ಮಂತ್ ಒಳಗೆ ನಾನು ಇಷ್ಟು ಬಾಡಿ ಬಿಲ್ಡ್ ಮಾಡಿದೆ, ಈ ರೀತಿ ಸುಮಾರು ಆಡ್ ಅನ್ನ ನೀವು ನೋಡಿರ್ತೀರಾ. ಸುಮಾರು ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಆಗಿರುತ್ತೆ. ಅದು ಸ್ಟೆರಾಯ್ಡ್ಸ್ ಎಲ್ಲ ಯೂಸ್ ಮಾಡಿ ಆ ರೀತಿ ಅವರು ಆಗಿರ್ತಾರೆ. ಅದು ನಾರ್ಮಲ್ ಆದ ಬಾಡಿ ಅಲ್ವೇ ಅಲ್ಲ. ಆದ್ರಿಂದ ಆ ರೀತಿ ವಿಷಯವನ್ನ ನೋಡಿ ನೀವು ಮೋಟಿವೇಟ್ ಆಗ್ಲೇಬಾರ್ದು. ನಾವು ಯಾವಾಗ್ಲೂ ಪ್ರಾಪರ್ ಮೆಥಡ್ ಅಲ್ಲಿ ಹೋಗ್ಲೇಬೇಕು. ಅದು ಏನಕ್ಕಂದ್ರೆ ಆ ರೀತಿ ಮೆಥಡ್ಸ್ ಎಲ್ಲ ತುಂಬಾ ಹಾರ್ಮ್ಫುಲ್ ಆದ ಮೆಥಡ್ಸ್. ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. 3 ವಿಷಯ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು: ರೆಗ್ಯುಲರ್ ವರ್ಕೌಟ್, ಹೆಲ್ದಿ ಡಯಟ್ ಪ್ಲಾನ್ ಅಂಡ್ ಪ್ರಾಪರ್ ಸ್ಲೀಪ್. ಈ ರೀತಿ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆದ ಬಾಡಿ ಮಾಸ್ ಸಿಕ್ಕೇ ಸಿಗುತ್ತೆ. ನೀವು ಪವರ್ಫುಲ್ ಆಗಬೇಕು, ಒಳ್ಳೆ ರೀತಿ ಮಸಲ್ ಗ್ರೋ ಮಾಡಬೇಕು ಅನ್ನೋದೇ ಈ ವಿಡಿಯೋ ಮೋಟಿವ್. ಓಕೆ ಫ್ರೆಂಡ್ಸ್, ಇವತ್ತು ವಿಡಿಯೋದಲ್ಲಿ ಇಷ್ಟೇ. ಜಿಮ್ಮಿಗೆ ಹೋಗ್ಬೇಕಾದ್ರೆ ಬೇಸಿಕ್ ಆಗಿ ಬೇಕಾದ ಒಂದು ನಾಲೆಜ್ ಅನ್ನ ನಾನ್ ನಿಮ್ಗೆ ಹೇಳಿದೀನಿ. ನಾನು ಹೇಳಿರೋ ವಿಷಯದಿಂದ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಾನ್ ನಂಬ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.